ನಮಗೆ ಕಷ್ಟ ಕೊಟ್ಟವರನ್ನು, ದೈಹಿಕ ಮಾನಸಿಕ ಹಿಂಸೆ ಕೊಟ್ಟವರನ್ನು ಕ್ಷಮಿಸುವುದು ಬಹಳ ಕಷ್ಟ. ಆದರೆ ಕ್ಷಮೆಯಲ್ಲಿನೇ ಶಾಂತಿ ಅಡಗಿದೆ. ಈ ವಿಷಯದ ಬಗ್ಗೆ ಇವತ್ತು ಸ್ವಲ್ಪ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕ್ಷಮೆ ಎಂದರೆ ಹೃದಯದ ಚಿಕಿತ್ಸೆ. ಕ್ಷಮೆ ಅಂದ್ರೆ ಯಾರಾದರೂ ಮಾಡಿದ ತಪ್ಪನ್ನು ಮರೆತು ಬಿಡೋದು ಅಂತಲ್ಲ. ಅದನ್ನು ಹಿಡಿದುಕೊಂಡು ನಾವು ನಮ್ಮ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಬಾರ್ದು ಅನ್ನೋದು. ಇನ್ನೊಬ್ಬರ ತಪ್ಪಿನಿಂದ ನಮಗೆ ಉಂಟಾಗುವ ಕೋಪ, ನೋವು, ಅಸಹನೆ ಇವೆಲ್ಲವೂ ಮನಸ್ಸಿನ ಶಕ್ತಿಯನ್ನು ಹೀರ್ಕೊಳ್ತವೆ. ನೋವನ್ನು ಹಿಡ್ಕೊಂಡು ನಾವು ಕೂತ್ಕೊಂಡ್ಬಿಟ್ರೆ ನೋವೇ ಬಾಕಿ ಉಳಿತದೆ. ನೀವು ಯಾರನ್ನಾದರೂ ಕ್ಷಮಿಸಿದಾಗ ನೀವು ಅವರ ತಪ್ಪನ್ನು ಒಪ್ಪಿಕೊಳ್ತಿಲ್ಲ. ನೀವು ನಿಮ್ಮ ಮನಸ್ಸಿನ ಬಂಧನದಿಂದ ನೀವು ಮುಕ್ತರಾಗ್ತಾ ಇದ್ದೀರಿ. ಕ್ಷಮೆ ಎನ್ನುವುದು ಇತರರಿಗೆ ಕೊಡುವ ಉಡುಗೊರೆ ಅಲ್ಲ, ಅದು ನಮಗೆ ನಾವೇ ಕೊಟ್ಟುಕೊಳ್ಳುವಂತಹ ಶಾಂತಿಯ ಉಡುಗೊರೆ. ಕ್ಷಮೆ ಫಾರ್ಮುಲಾ ಅಂದರೆ ಕ್ಷಮೆ = ಮುಕ್ತಿ ಪ್ಲಸ್ ಶಾಂತಿ. ಈ ಕ್ಷಣ ಕಣ್ಮುಚ್ಕೊಳ್ಳಿ, ಯೋಚನೆ ಮಾಡಿ, ನಿಮ್ಮ ಹೃದಯದಲ್ಲಿ ಯಾರಾದರೂ ಇದ್ದಾರಾ? ಅವರ ಮೇಲೆ ನೋವು, ಅಸಹನೆ ಇನ್ನೂ ನಿಮಗೆ ಉಳಿದಿದೆಯಾ? ಈ ತರಹ ಬಹಳಷ್ಟು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಇರಬಹುದು. ಆದರೆ ಈ ತಂತ್ರಕ್ಕೋಸ್ಕರ ಒಬ್ಬರನ್ನು ಆಯ್ಕೆ ಮಾಡ್ಕೊಳ್ಳಿ. ಆ ವ್ಯಕ್ತಿಯನ್ನು ಮನಸ್ಸಿಗೆ ತಂದ್ಕೊಳ್ಳಿ. ಅವರ ಮುಖವನ್ನು ನೋಡಿ, ನಿಮ್ಮ ಮನಸ್ಸಿನ ಭಾವನೆಗಳನ್ನು ಗಮನಿಸಿ, ನಿಧಾನವಾಗಿ ಹೇಳಿ, ನನ್ನ ಕೋಪ, ಅಸಹನೆ ಏನೇ ಇದ್ದರೂ ನಾನು ನಿನ್ನನ್ನು ಕ್ಷಮಿಸಿದ್ದೇನೆ. ಅಷ್ಟೇ ಸಾಕು. ಮನಸ್ಸು ಹಗುರಾಗುತ್ತದೆ. ಕ್ಷಮೆಯಿಂದ ಶಾಂತಿಯ ಪ್ರಾರಂಭವಾಗುತ್ತದೆ. ನಾನು ನಂದಾ ಹಂಪಿಹೊಳಿ. ನಿಮ್ಮ ಯಶಸ್ಸಿನ ಪಯಣ ನನ್ನ ಜೊತೆಗೆ.